ಜಗತ್ತಿನಲ್ಲಿ ಯಾವ ದಿನದಂದು ತುಂಬಾನೇ ಫೋನ್ ಕಾಲ್ ಬರುತ್ತವೆ. ನೀವು ಯಾವುದಾದ್ರೂ ಟ್ರಿಪ್ಗೆ ಹೋದರೆ ಆ ಟ್ರಿಪ್ನ ನೆನಪನ್ನು ಇಟ್ಟುಕೊಳ್ಳುವುದು ಹೇಗೆ? ಯೆಲ್ಲೋ ಕಲರ್ ಲೈಟ್ ಇದ್ರೆ ನಮಗೆ ಏನಾಗುತ್ತದೆ? ಸ್ಟೀವ್ ಜಾಬ್ಸ್ ಗೂಗಲ್ಗೆ ಫೋನ್ ಮಾಡಿ ಏನನ್ನು ಹೇಳುತ್ತಾರೆ? ಕ್ಯಾಲಿಫೋರ್ನಿಯಾ ಹೋಮ್ವರ್ಕ್ ಏಕೆ ಬ್ಯಾನ್ ಮಾಡಿತ್ತು? 2017ರಲ್ಲಿ ಸ್ಟ್ರಿಂಗ್ ನ ಬೆಲೆ ಎಷ್ಟಿತ್ತು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟ್ ಆಗಿರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ನೀವು ಯಾವುದಾದರೂ ಟ್ರಿಪ್ಗೆ ನಿಮ್ಮ ಗೆಳೆಯರ ಜೊತೆ ಹೋದರೆ ನಿಮ್ಮ ಜೊತೆ ಒಂದು ಪರ್ಫ್ಯೂಮ್ ಅನ್ನು ತೆಗೆದುಕೊಂಡು ಹೋಗಿ. ಅದು ನೀವು ಡೈಲಿ ಯೂಸ್ ಮಾಡೋ ಪರ್ಫ್ಯೂಮ್ ಅಲ್ಲ, ಡಿಫರೆಂಟ್ ಆಗಿರೋ ಪರ್ಫ್ಯೂಮ್ ಅನ್ನು ತೆಗೆದುಕೊಂಡು ಹೋಗಿ. ಆ ಟ್ರಿಪ್ ನಲ್ಲಿ ಆ ಪರ್ಫ್ಯೂಮ್ ಅನ್ನೇ ಬಳಸಿ, ಏಕೆಂದರೆ ನೀವು ಮತ್ತೊಮ್ಮೆ ಆ ಪರ್ಫ್ಯೂಮ್ ಅನ್ನು ಸ್ಮೆಲ್ ನೋಡಿದರೆ ನಿಮಗೆ ಮತ್ತೆ ಆ ಟ್ರಿಪ್ ನ ಎಲ್ಲ ನೆನಪುಗಳು ಬರುತ್ತವೆ. ಹೌದು, ಇದು ನಿಜ ಕೂಡ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಯೆಲ್ಲೋ ಲೈಟ್ ನಮಗೆ ಮಲಗಲು ತುಂಬಾನೇ ಸಹಾಯ ಮಾಡುತ್ತದೆ. ಯೆಲ್ಲೋ ಲೈಟ್ ನೋಡ್ತಾ ಇದ್ರೆ ನಮಗೆ ಮೆಲ್ಲಗೆ ನಿದ್ದೆ ಬರಲು ಶುರುವಾಗುತ್ತದೆ. ಅದೇ ನಾವು ಬ್ಲೂ ಲೈಟ್ ನೋಡ್ತಾ ಇದ್ರೆ ಅದು ನಮಗೆ ಡಿಸ್ಟರ್ಬ್ ಅಂತ ಅನಿಸುತ್ತದೆ. ಅದಕ್ಕಾಗಿ ಎಲ್ಲಾ ಫೋನ್ ಗಳಲ್ಲೂ ಕೂಡ ನೈಟ್ ಲೈಟ್ ಆಪ್ಷನ್ ಇರುತ್ತದೆ. ಇದರ ರೀಸನ್ ಏನೆಂದರೆ ಇದನ್ನು ನೋಡಿ ನಮಗೆ ನಿದ್ದೆ ಬರುತ್ತದೆ ಮತ್ತೆ ನಾವು ಜಾಸ್ತಿ ಹೊತ್ತು ಡಿವೈಸ್ ನ ಜೊತೆ ಕುಳಿತುಕೊಳ್ಳುವುದಿಲ್ಲ. ಇದಕ್ಕೆ ಮೋಸ್ಟ್ಲಿ ಎಲ್ಲಾ ಕಂಪನಿಯು ಈ ಯೆಲ್ಲೋ ಲೈಟ್ ಆಪ್ಷನ್ ಕೊಡುತ್ತದೆ. ಕ್ಯಾಲಿಫೋರ್ನಿಯಾ 1991ರಲ್ಲಿ ಸ್ಕೂಲ್ ಮಕ್ಕಳ ಹೋಮ್ವರ್ಕ್ ಅನ್ನೇ ಬ್ಯಾನ್ ಮಾಡಿತು. ಅವರು ಹೇಳುವುದೇನೆಂದರೆ ಮಕ್ಕಳು ಪಾಠದಲ್ಲಿ ತುಂಬಾನೇ ಅನ್ಇಂಟ್ರೆಸ್ಟೆಡ್ ಆಗಿರುತ್ತಾರೆ ಎಂದು. ಹ್ಯಾಕಲಿ ಅವರು ಹೋಮ್ವರ್ಕ್ ಕೂಡ ಮಾಡುವುದಿಲ್ಲ. ಇದರ ಬದಲು ಅವರಿಗೆ ಫ್ರೀ ಟೈಮ್ ಕೊಡಬೇಕು, ಏಕೆಂದರೆ ಅವರ ಸ್ಕಿಲ್ ಡೆವಲಪ್ ಮಾಡಿಕೊಳ್ಳುತ್ತಾರೆ. ಸ್ಟೀವ್ ಜಾಬ್ಸ್ ಒಂದು ಸಾರಿ ಗೂಗಲ್ ಗೆ ಫೋನ್ ಮಾಡುತ್ತಾನೆ ಮತ್ತು ಹೇಳುತ್ತಾನೆ ಗೂಗಲ್ ನಲ್ಲಿ ಯೆಲ್ಲೋ ಓ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ, ಏಕೆಂದರೆ ಯೆಲ್ಲೋ ಓ ಮೊದಲಿಗಿಂತ ಸ್ವಲ್ಪ ಡಲ್ ಆಗಿದೆ ಅಂತ, ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತಿಲ್ಲ ಎಂದು ಹೇಳುತ್ತಾನೆ. ಗೂಗಲ್ ಒಂದು ಸಾರಿ ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತದೆ ಒಂದು ಅಪ್ಡೇಟ್ ನಿಂದ ಅದು ಸ್ವಲ್ಪ ಡಲ್ ಆಗಿದೆ ಅಂತ. ಮತ್ತೆ ಗೂಗಲ್ ಇದನ್ನು ಸರಿ ಮಾಡುತ್ತದೆ. ಈ ಜಗತ್ತಿನಲ್ಲಿ ಯಾವ ದಿನದಂದು ತುಂಬಾ ಫೋನ್ ಕಾಲ್ಸ್ ಬರುತ್ತವೆ ಎಂದು ಗೊತ್ತಾ? ಇದರ ಬಗ್ಗೆ ನಿಮಗೆ ಏನಾದರೂ ಐಡಿಯಾ ಇದೆಯಾ? ಒಂದು ಸರ್ವೆ ಇಂದ ಗೊತ್ತಾಗುತ್ತದೆ ಇಡೀ ವರ್ಲ್ಡ್ ನಲ್ಲಿ ಎಲ್ಲಾ ದಿನಕ್ಕಿಂತ ಹೆಚ್ಚು ಫಾದರ್ಸ್ ಡೇ ದಿನದಂದು ಅತಿ ಹೆಚ್ಚು ಫೋನ್ ಕಾಲ್ಸ್ ಬರುತ್ತವೆ. ಈವನ್ ಮದರ್ಸ್ ಡೇ ಗಿಂತಲೂ ತುಂಬಾ ಜನರು ಹೇಳುತ್ತಾರೆ ನಾವು ಚೆನ್ನಾಗಿ ಫಾದರ್ಸ್ ಡೇ ಅನ್ನು ಆಚರಿಸುವುದಿಲ್ಲ ಎಂದು. ಜಗತ್ತಿನಲ್ಲೇ ತುಂಬಾನೇ ದುಬಾರಿಯಾದ ಟೀ ಪುಡಿ ಯಾವುದು ಗೊತ್ತಾ? ಇದರ ಹೆಸರು ಹೋಂಗ್ ಫಾವೋ ಟೀ. ಫ್ರೆಂಡ್ಸ್, ಈ ಟೀ ಪುಡಿಗೆ ಕೆಜಿಗೆ ಸುಮಾರು 8.28 ಕೋಟಿ ರೂಪಾಯಿಗಳು. ಇದರ ಉತ್ಪಾದನೆ ಕೇವಲ ಚೀನಾದಲ್ಲಿ ಮಾತ್ರ ಮಾಡುತ್ತಾರೆ. ವಿಜ್ಞಾನದ ರಿಸರ್ಚ್ ಅನುಸಾರವಾಗಿ ಮನುಷ್ಯನ ಮೆದುಳು ಅಕ್ಷರಗಳಿಗಿಂತ ಹೆಚ್ಚಾಗಿ ಚಿತ್ರವನ್ನು ಬೇಗ ಮತ್ತು ಈಸಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ಇದಕ್ಕೆ ನಮಗೆ ಅಕ್ಷರಗಳಿಗಿಂತ ಹೆಚ್ಚಾಗಿ ಚಿತ್ರದ ನೆನಪು ಬೇಗ ಬರುತ್ತದೆ ಮತ್ತು ಚಿತ್ರವು ತುಂಬಾ ಸಮಯದವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ಫ್ರೆಂಡ್ಸ್, ಮೆಣಸಿನಕಾಯಿ ತುಂಬಾನೇ ಖಾರ ಇರುತ್ತದೆ ಅಂತ ನಮಗೆಲ್ಲ ಗೊತ್ತು. ಆದರೆ ಈ ಜಗತ್ತಿನಲ್ಲಿ ತುಂಬಾನೇ ಖಾರವಾದ ಮೆಣಸಿನಕಾಯಿ ಯಾವುದು ಅಂತ ಗೊತ್ತಾ? ಡ್ರಾಗನ್ ಬ್ರೆತ್ ಎಂಬ ಮೆಣಸಿನಕಾಯಿ ಜಗತ್ತಿನಲ್ಲೇ ತುಂಬಾ ಖಾರದ ಮೆಣಸಿನಕಾಯಿ ಅಂತ ಹೇಳಬಹುದು. ಇದನ್ನು ಹೆಚ್ಚಾಗಿ ತಿಂದರೆ ಮೋಸ್ಟ್ಲಿ ಅವರ ಸಾವು ಕೂಡ ಆಗಬಹುದು. ಪೆಪ್ಸಿ ಕಂಪನಿಯ ಸ್ಟ್ರಿಂಗ್ ಭಾರತದಲ್ಲಿ 2017ರಲ್ಲಿ ಲಾಂಚ್ ಮಾಡಿತು. ಆಗ ಇದರ ಬೆಲೆ 50 ರೂಪಾಯಿ ಇತ್ತು. ಆ ಸಮಯದಲ್ಲಿ ಸ್ಟ್ರಿಂಗ್ ನಮ್ಮ ಇಂಡಿಯಾದಲ್ಲಿ ಮಾರಾಟವಾಗುವುದಿಲ್ಲ. ಮತ್ತೆ ಕೆಲವು ದಿನದ ನಂತರ ಪೆಪ್ಸಿ ಕಂಪನಿಯು ಇದರ ಬೆಲೆಯನ್ನು ಕಡಿಮೆ ಮಾಡಿ 20 ರೂಪಾಯಿಗೆ ಮಾರಾಟ ಮಾಡಿತು ಮತ್ತು ಪ್ರಚಾರಕ್ಕೆ ತುಂಬಾನೇ ದುಡ್ಡನ್ನು ಖರ್ಚು ಮಾಡಿತು. ಮತ್ತೆ ಆವಾಗಿನಿಂದ ಭಾರತದಲ್ಲಿ ತುಂಬಾನೇ ಮಾರಾಟವಾಗುವ ಎನರ್ಜಿ ಡ್ರಿಂಕ್ ಬ್ರ್ಯಾಂಡ್ ಆಗಿದೆ ಮತ್ತು 2022ರಲ್ಲಿ ಇವರು 1000 ಕೋಟಿಗಿಂತಲೂ ಹೆಚ್ಚು ಮಾರಾಟ ಮಾಡಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಫ್ಯಾಕ್ಟ್. ಈ ಫ್ಯಾಕ್ಟ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.